ನಿಮ್ಮ ಪಕ್ಷದ ಮರ್ಯಾದೆ ಹೋಗುತ್ತೆ. ಬಡ್ತಿ ನಿಲ್ಲಿಸ್ತೀನಿ ಅಂತ ಹೇಳಿ ಆಂಜನೇಯ ಬಡ್ತಿ ಕೊಡ್ತಾ ಇದ್ದಾರೆ. ಈ ಅನಾಗರಿಕ ಸರ್ಕಾರದ ಅನಾಗರಿಕ ವರ್ತನೆಯನ್ನ ಖಂಡಿಸಿ ಇವರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಪಕ್ಕದ ತೆಲಂಗಾಣ, ಆಂಧ್ರ, ತಮಿಳುನಾಡು, ಹರಿಯಾಣ ಇಲ್ಲೆಲ್ಲ ಒಳ ಮೀಸಲಾತಿ ಜಾರಿ ಕೇವಲ ಒಂದೆರಡು ತಿಂಗಳಲ್ಲಿ ಆಗ್ಬೋದಾದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳು 10ನೇ ತಾರೀಕು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಗೆ ಎಲ್ಲ ಸಮುದಾಯದ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈಗ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಈಗ ಏನಾದಿದ್ರೆ ಈ ಕೂಡಲೇ ಬಡ್ತಿಯನ್ನ ಸ್ಟಾಪ್ ಮಾಡಲಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಮಾದಿಗ ಸಮುದಾಯಕ್ಕೆ ತೆಂಗಿನಕಾಯಿ ಚಿಪ್ಪು ಕೊಡಬೇಕು ಅಂತ ಕಾಣ್ತಾ ಇದೆ. ನಿಲ್ಲಿಸ್ತೀನಿ ಅಂತ ಹೇಳಿದ್ರೆ ಜೀವ ಕೊಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ಕ್ಷೇತ್ರ ಅವರ ಹುಟ್ಟೂರು. ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಯಪ್ಪ ಸಿದ್ದರಾಮಯ್ಯ ಏನಪ್ಪ ಬಡ್ತಿ ನಿಲ್ಸಪ್ಪ, ನಮ್ಗೆ ಒಳ ಮೀಸಲಾತಿ ಕೊಡಪ್ಪ ಅಂತ ಎಷ್ಟು ಕೇಳಿದ್ರು ಈ ಮಾದಿಗರು ಹೊಟ್ಟೆ ಉರಿಸಿ ಹೊಂಟಾಗ್ಬಿಟ್ಟಲ್ಲ. ಬಡ್ತಿ ನಿಲ್ಲಿಸ್ತೀನಿ ಅಂತ ಹೇಳಿದ್ರೆ ಜೀವ ಕೊಡ್ತೀನಿ. ಅದೋಣ ಬಡ್ತಿ ನಿಲ್ಸು ಅಂದ್ರೆ ನೀನೇ ನಿಂತೋದಲ್ಲ ಸಿದ್ದರಾಮಯ್ಯ. ಯಪ್ಪ ನಿನ್ ಸಮ ಹೊತ್ಕೊಂಡಾಗ ಪೊಲೀಸರೆಲ್ಲ ಬಂದವ್ರ ಕಡೆ ಅದೋಣ. ಬಡ್ತಿ ನಿಲ್ಸು ಅಂತ ಎಷ್ಟು ಪಡ್ಕೊಂಡ್ರು. ಬಡ್ತಿ ನೀಡ್ತಾ ಇಲ್ಲ ಅಂತ ಸುಳ್ಳು ಹೇಳಿ ಹೊಂಟೋಗ್ಬಿಟ್ಟಲ್ಲ ಸಿದ್ದರಾಮಯ್ಯ. ಬಡ್ತಿ ನಿಲ್ಲಿಸ್ತೀನಿ ಅಂತ ಹೇಳಿ ಮಾಡಬೇಡ ಅಂತ ಹೇಳಿ ಈಗ ಕೇಳ್ದಾಗ ಹೊಂಟೋದಲ್ಲ ಸಿದ್ದರಾಮಯ್ಯ. ಈ ಮಾನಿಗರು ಗೋಳಿಸು ನಿಂಗೆ ತಗೊಳ್ಳೇ ಬಿಡ್ತಲ್ಲ ಸಿದ್ದರಾಮಯ್ಯ. ಈ ಕ್ಯಾಬಿನೆಟ್ ಅಲ್ಲಿ ನಿಲ್ಲಿಸ್ತೀನಿ ಅಂತ ಕ್ಯಾಬಿನೆಟ್ ಇಲ್ದಾಗೆ ಬೋಲ್ಟ್ ಎತ್ತುಕೊಂಡು ಹೊಂಟೋದಲ್ಲ ಸಿದ್ದರಾಮಯ್ಯ. ಯಪ್ಪ ಸಿದ್ದರಾಮಯ್ಯ ಇವತ್ತು ನೀರು ಕೊಡ್ಲ ಕುಡಿದು ಒಳ್ಳೋಗ್ಲು. ಅಪ್ಪ ಒಳ ಮೀಸಲಾತಿ ಆಂಧ್ರದವ್ರು ಮಾಡಿದ್ರು, ತೆಲಂಗಾಣದವ್ರು ಮಾಡಿದ್ರು, ತಮಿಳುನಾಡವ್ರು ಮಾಡವ್ರೆ, ಹರಿಯಾಣದವ್ರು ಮಾಡವ್ರೆ, ಕರ್ನಾಟಕದವ್ರು ಮಾಡಕ್ಕೆ ನಿನ್ಗೇನ್ ರೋಗ ಬಂದು ಒಪ್ಕೊಂಡು ಹೊಂಟೋಯ್ತು ನಿನ್ಗೆ ಸಿದ್ದರಾಮಯ್ಯ. ಬಡ್ತಿ ಕೊಡದೆ ಬಡ್ತಿ ನಿಲ್ಲಿಸದೆ ಹೊಂಟೋದಲ್ಲೋ ಸಿದ್ದರಾಮಯ್ಯ. ಬಡ್ತಿ ಕೊಟ್ಟು ಅದೆಷ್ಟು ಲಂಚ ಮಾಡ್ಕೊಂಡೋದೋ ಸಿದ್ದರಾಮಯ್ಯ. ನಿನಗೆ ಗೌರವ ನಿನ್ನ ಹೆಸರು ಹೇಳ್ಕೊಂಡ ಮಾದೇವಪ್ಪ ಇವಾಗೆಲ್ಲ ಬಳಿದು ಬಾಯ್ಲಾಕೊಂಡಲ್ಲೋ ಸಿದ್ದರಾಮಯ್ಯ. ಬಡ್ತಿ ಕೊಡದ ಸರ್ಕಾರಕ್ಕೆ ಬಡ್ತಿ ನಿಲ್ಲಿಸದ ಸರ್ಕಾರಕ್ಕೆ ಬಡ್ತಿ ನಿಲ್ಲಿಸದ ಸರ್ಕಾರಕ್ಕೆ ಬಡ್ತಿ ನಿಲ್ಲಿಸದೆ ಒಳ ಮೀಸಲಾತಿ ನೀಡದ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮೀರಿ ಒಳ ಮೀಸಲಾತಿ ನೀಡದ ಸರ್ಕಾರಕ್ಕೆ ನಾಟಿ ಕೋಳಿ ರಾಗಿ ಮುದ್ದೆ ಮಾಡ್ತೀನಿ. ಎದಳೋ ಬಡ್ತಿ ಕೊಡೋ ಸಿದ್ದರಾಮಯ್ಯ. ಪುಟ್ಟಣ ನಿಮ್ ಕಾಡನ್ ಬಂದ ಬಡ್ತಿ ಕೊಡೋದು ಕೇಳಿದಕ್ಕೆ ಎದೆ ಹೊಡ್ಕೊಂಡು ಸಾಕೋಕಲ್ಲೋ. ಸಿದ್ದರಾಮಯ್ಯ ಕೊಡೋದು ಬಡ್ತಿ ನಿಲ್ಲಿಸಿ ಒಳ ಮೀಸಲಾತಿ ಕೊಟ್ಟು ಇಲ್ಲ ಮತ್ತೆ ಸವಾಲು ಬಡ್ತಿ ಕೊಡ್ತಾನೆ, ಬಡ್ತಿ ನಿಲ್ಲಿಸ್ತಾನೆ, ಒಳ ಮೀಸಲಾತಿ ಜಾರಿ ಮಾಡ್ತಾನೆ. ನನ್ನ ಶವವನ್ನು ಇಲ್ಲೇ ಬಿಟ್ಟು ಹೋಗ್ಬಿಟ್ರು. ಸರಿಯಪ್ಪ. ಬಡ್ತಿ ಕೊಡದ ಬಡ್ತಿ ನಿಲ್ಲಿಸದ ಸರ್ಕಾರಕ್ಕೆ ಬಡ್ತಿ ನಿಲ್ಲಿಸದ
ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಡ್ತಿ ನಿಲ್ಲಿಸದ ಸರ್ಕಾರಕ್ಕೆ ಧಿಕ್ಕಾರ ಅಂಡ ಸಿದ್ದರಾಮಯ್ಯಗೆ ಮಾನಗೇಡು ಸಿದ್ದರಾಮಯ್ಯಗೆ ಭ್ರಷ್ಟ ಸಿದ್ದರಾಮಯ್ಯಗೆ ಸುಳ್ಳು ರಾಮಯ್ಯನಿಗೆ ಮೈಸೂರಿನಿಂದ ಬಂದಂತಹ ಪಾದಯಾತ್ರೆ ಇವತ್ತು ನಮ್ಮ ರಾಮನಗರ ಜಿಲ್ಲೆಗೆ ಸಾತನೂರಿನಿಂದ ಆಗಮಿಸಿ ಈಗ ಕನಕಪುರ ತಾಲೂಕಿಗೆ ಆಗಮಿಸಿದೆ. ಬಂಧುಗಳು ದಯಮಾಡಿ ಎಲ್ಲರೂ ನಮ್ಮ ನಾಯಕರು ಬರಬೇಕು. ಬಂಧುಗಳೇ, ಈ ಒಂದು ಪಾದಯಾತ್ರೆಯ ಮುಖ್ಯಸ್ಥರಾದಂತ ನಮ್ಮ ಹೋರಾಟಗಾರರಾದಂತ ಭಾಸ್ಕರ್ ಸರ್ ಅವರಿಗೆ ತುಂಬ ಹೃದಯದ ಭೀಮಾ ಸ್ವಾಗತವನ್ನು ಹಾಗೂ ಅಭಿನಂದನೆಯನ್ನು ತಮ್ಮೆಲ್ಲರ ಮೂಲಕವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂತ ನಮ್ಮ ಎಲ್ಲರಿಗೂ ಕೂಡ ತುಂಬ ಹೃದಯದ ಭೀಮಾ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಪಾದಯಾತ್ರೆ ನಾವು ಒಳ ಮೀಸಲಾತಿ ವಿಚಾರವನ್ನ ಇಟ್ಕೊಂಡು ಇಡೀ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ನಮ್ಮ ಏನು ಭವಿಷ್ಯ ಮತ್ತೆ ನಮ್ಮ ಮಕ್ಕಳ ಒಂದು ಭವಿಷ್ಯವನ್ನ ಈ ಒಳ ಮೀಸಲಾತಿಯಲ್ಲಿ ಇಟ್ಟಿದ್ದೀವಿ. ಆ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ಒಂದು ಒಳ ಮೀಸಲಾತಿ ಜಾರಿಯಾಗಬೇಕು ಹಾಗೂ ಬಡ್ತಿ ಮೀಸಲಾತಿಯನ್ನ ಈಗ ಏನ್ ಬಡ್ತಿಯನ್ನು ತುಂಬುತ್ತಿದ್ದಾರೆ ಅದನ್ನ ನಿಲ್ಲಿಸಬೇಕು ಅನ್ನುವಂತ ಒಂದು ಕೂಗಿನೊಂದಿಗೆ ಈ ಹೋರಾಟವನ್ನು ಆರಂಭ ಮಾಡಿ ಈಗ ನಮ್ಮ ಈ ಯಾತ್ರೆಯ ಮುಖ್ಯಸ್ಥರಾದಂತ ಹೋರಾಟಗಾರರಾದಂತ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ನಾಯಕರು, ರಾಜ್ಯ ನಾಯಕರು ಬಿ ಅಂದನಪ್ಪ ಸರ್ ಅವರು ಮಾತನಾಡಬೇಕಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಆತ್ಮೀಯ ಕನಕಪುರ ಟೌನಿನ ಎಲ್ಲ ನಾಗರಿಕ ಬಂಧುಗಳೇ, ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದ ಒಂದು ಅವರ ತಂಡ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಬೆಂಗಳೂರಿನ ರಾಜಧಾನಿಗೆ ಫ್ರೀಡಂ ಪಾರ್ಕ್ ವರೆಗೂ 9ನೇ ತಾರೀಕು ನಡೆಯುವಂತ ಬಹಿರಂಗ ಸಭೆಗೆ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು, ಆ ಆದೇಶವನ್ನ ಪರಿಪಾಲನೆ ಮಾಡಿದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳು, ಹೋರಾಟಗಳನ್ನ ಮಾಡಿದ್ರು. ಭಾಸ್ಕರ್ ಪ್ರಸಾದ್ ಅವರು ಇವತ್ತು ಏನು 70ರ ದಶಕದಲ್ಲಿ ದಲಿತ ಸಂಘ ಸಮಿತಿಯನ್ನು ಸಂಸ್ಥಾಪನೆ ಮಾಡಿದಂತ ಪ್ರೊಫೆಸರ್ ಬಿ ಜಿ ಕೃಷ್ಣಪ್ಪನವರ ಸಮಾಧಿಯಿಂದ ಹರಿಹರದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನ ಮಾಡಿ ಆ ಪಾದಯಾತ್ರೆ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಅದಾದ್ಮೇಲೆ ಇವತ್ತು ರಥಯಾತ್ರೆಯ ಮುಖಾಂತರ ಏನು 30 ಜಿಲ್ಲೆಗಳಲ್ಲಿ ರಥಯಾತ್ರೆಯನ್ನ ಮಾಡಿ ಜನಗಳಲ್ಲಿ ಜಾಗೃತಿಯನ್ನ ಮಾಡಿದ್ರು. ಈ ಸರ್ಕಾರದ ಅನಾಗರಿಕ ವರ್ತನೆಯನ್ನ ಖಂಡಿಸಿ ಇವರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆಯ ಉದ್ದೇಶ ಏನಂತಂದ್ರೆ, ಒಳ ಮೀಸಲಾತಿಯನ್ನ ಜಾರಿ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಮೀನಾಮೇಷ ಹೇಳ್ತಾ ಇದೆ, ಇವತ್ತು 1 ತಿಂಗಳು 2 ತಿಂಗಳು 15 ದಿನ ವಾರ ಅಂತ ಮುಂದೂಡ್ಕೊಂಡು ಬರ್ತಾ ಇದೆ. ಇದನ್ನ ವಿರೋಧಿಸಿ ಮತ್ತೆ ಏನು ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರ ಒಂದು ಏನು ವರದಿ ಆಯೋಗ ಇದೆ, ಆ ಆಯೋಗ ಮನವಿಯ ಸಮೀಕ್ಷೆಯನ್ನ ಮಾಡಿದೆ. ಆ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಈ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಒಳಗೆ ಹುನ್ನಾರವನ್ನ ನಡೆಸುತ್ತಾ ಒಳ ಮೀಸಲಾತಿಯ ಜಾರಿಯಾಗುತ್ತೆ ಮೊದಲೇ ಇವತ್ತು ಬಡ್ತಿ ಮೀಸಲಾತಿಯನ್ನ ಮಾಡುವಂತ ಹುನ್ನಾರವನ್ನ ನಡೆಸ್ತಾ ಇದ್ದಾರೆ. ಈ ಹುನ್ನಾರವನ್ನ ಖಂಡಿಸಿ ಭಾಸ್ಕರ್ ಪ್ರಸಾದ್ ಅವರು ಚಾಮುಂಡಿ ಬೆಟ್ಟದಿಂದ ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಈ ಒಂದು ಬಡ್ತಿ ಮೀಸಲಾತಿ ಇದೆಯಲ್ಲ, ಇದು SC STಗಳಿಗೆ ಕೊಡುವಂತ ಮುಂಬಡ್ತಿ. ಈ ಮುಂಬಡ್ತಿ ಕೊಡುವಂತ ಸಂದರ್ಭದಲ್ಲಿ ಏನು ಮೀಸಲಾತಿಯನ್ನ ಮುಂಬಡ್ತಿಯನ್ನ ಮಾಡಿದ್ರೆ ಮಾದಿಗ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗ್ತದೆ. ಹಾಗಾಗಿ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಈ ಮುಂಬಡ್ತಿಯನ್ನು ಮಾಡಬಾರದು ಅನ್ನೋ ಉದ್ದೇಶದಿಂದ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆಗೆ ರಾಮನಗರ ಜಿಲ್ಲೆ ಮತ್ತು ಕನಕಪುರ ತಾಲೂಕಿನ ಎಲ್ಲರೂ ಬೆಂಬಲವನ್ನು ಕೊಟ್ಟು ಅವರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. 9ನೇ ತಾರೀಕು ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆ ಇದೆ. ಆ ಪ್ರತಿಭಟನೆಗೆ ಎಲ್ಲ ಸಮುದಾಯದ ಬಂಧುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈಗ ಏನು ಈ ಕಾರ್ಯಕ್ರಮದ ಈ ಪಾದಯಾತ್ರೆಯ ಕೇಂದ್ರ ಬಿಂದು ಆಗಿರುವಂತಹ ಭಾಸ್ಕರ್ ಪ್ರಸಾದ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿ ಮಾಡ್ತಾ ಇದ್ದಾರೆ. ಕನಕಪುರ ತಾಲೂಕಿನ ಎಲ್ಲ ನನ್ನ ಬಂಧುಗಳೇ, ಬಾಬು ಜಗಜೀವನ್ ರಾಮ್ರವರ ಜಯಂತಿಯ ದಿವಸ ಸರ್ಕಾರಿ ಕಾರ್ಯಕ್ರಮ, ಜಗಜೀವನ್ ರಾಮ್ರವರ ಜಯಂತಿಯ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ. ಆ ಸರ್ಕಾರದ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡ್ತಿ ನೇಮಕಾತಿಗಳನ್ನು ನಾವು ಮಾಡ್ತಾ ಇಲ್ಲ, ಒಳ ಮೀಸಲಾತಿ
ಜಾರಿ ಆದ ನಂತರ ಬಡ್ತಿಗಳನ್ನ ನಾವು ತುಂಬ್ತೀವಿ. ನೀವು ಯಾರು ಹೋರಾಟ ಮಾಡುವಂತ ಅಗತ್ಯ ಇಲ್ಲ. ಆಗೊಂದ್ ವೇಳೆ ಭರ್ತಿಗಳು ಏನಾದ್ರು ನೇಮಕಾತಿಗಳು ಆಗ್ತಾ ಇದ್ರೆ ಅದನ್ನ ರದ್ದು ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳುದು. ಅವರು ಮಾತಾಡಿದ ಏಪ್ರಿಲ್ 5 ಇವತ್ತು ಮೇ 1 ಜೂನ್ 1 ಎಷ್ಟು ದಿವಸ ಆಯ್ತು? ಒಟ್ಟು ಹತ್ರ 2 ತಿಂಗಳಾಗ್ತಾ ಬಂತು. ಈ 2 ತಿಂಗಳಲ್ಲಿ ಸಾವಿರಾರು ಸಂಖ್ಯೆಯ ಪ್ರಮೋಷನ್ಗಳು ಆಗ್ತಾ ಇದಾವೆ ಅಂತಂದ್ರೆ ಅವತ್ತಲ್ಲಿ ಮಾತಾಡಿದ ಮುಖ್ಯಮಂತ್ರಿನ ಅಥವಾ ಯಾರು ಅಂತ. ಮುಖ್ಯಮಂತ್ರಿ ಮಾತಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಅಥವಾ ಆದಿ ಬೀದಿ ಕಸ ಗುಡಿಸೋರು ಮಾತಾಡಿದ್ರೆ ಅದಕ್ಕೆ ಸರ್ಕಾರದಲ್ಲಿ ಯಾವುದೇ ರೀತಿ ಮಾನ್ಯತೆ ಇರಲ್ಲ. ಈಗ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾತಾಡಿದ್ದ ಅಥವಾ ಆದಿ ಬೀದಿ ಕಸ ಗುಡಿಸೋನಾಗಿ ಮಾತಾಡಿದ್ದ? ನಮಗೆ ಒಂದು ಸ್ಪಷ್ಟನೆ ಬೇಕು. ಇದು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರ ಕ್ಷೇತ್ರ, ಅವರ ಹುಟ್ಟೂರು. ನಾನು ಅವರಲ್ಲಿ ಮನವಿ ಮಾಡ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ತಿಳಿ ಹೇಳಿ. ಮುಖ್ಯಮಂತ್ರಿಗಳಾಗಿ ಮಾತಾಡಿದ್ದೀರಿ, ಅದನ್ನ ಉಳಿಸ್ಕೊಳ್ಳಿ. ಇಲ್ಲದೆ ಹೋದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರೇ, ನಿಮ್ಮ ಪಕ್ಷದ ಮರ್ಯಾದೆ ಹೋಗುತ್ತೆ. ಮುಖ್ಯಮಂತ್ರಿ, ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಮಾತಾಡಿದ್ದಾರೆ, ಭರ್ತಿಯನ್ನ ನೇಮಕಾತಿ ಮಾಡ್ತಾ ಇಲ್ಲ ಅಂತ. ಆದ್ರೆ ಸಾವಿರಾರು ಸಂಖ್ಯೆಯ ಭರ್ತಿಗಳನ್ನ ನೇಮಕಾತಿ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಪಕ್ಷದ ಗೌರವ, ಘನತೆ ಎಲ್ಲವೂ ಕೂಡ ಮಣ್ಣುಪಾಲಾಗುತ್ತೆ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ, ಭರ್ತಿಯನ್ನ ಈ ಕೂಡಲೇ ಸ್ಟಾಪ್ ಮಾಡಿ ಆಮೇಲೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ. ಬಂಧುಗಳೇ, ನಿನ್ನೆಯ ದಿವಸ ನಾಗಮೋಹನ್ ದಾಸ್ ಸಮಿತಿ ಆ ಸಮಿತಿಯ ವರದಿಯನ್ನ ಸರ್ಕಾರದ ಕೈ ಸೇರಿಸಿಕೊಳ್ಳೋದಕ್ಕೆ ಇನ್ನೂ 2 ತಿಂಗಳ ಕಾಲ ಕೊಟ್ಟಿದ್ದಾರೆ. ಮೊದಲು 2 ತಿಂಗಳಾಯ್ತು, ಆಮೇಲೆ 2 ತಿಂಗಳಾಯ್ತು, ಮತ್ತೀಗ 2 ತಿಂಗಳು. ಈ 6 ತಿಂಗಳಲ್ಲಿ ಸರ್ಕಾರದ ಎಲ್ಲ ಭರ್ತಿ ನೇಮಕಾತಿಗಳನ್ನು ಮಾಡಿ ಈ ಮಾದಿಗ ಸಮುದಾಯಕ್ಕೆ ತೆಂಗಿನಕಾಯಿ ಚಿಪ್ಪು ಕೊಡಬೇಕು ಅಂತ ಮನಸ್ಸು ಮಾಡದಂಗೆ ಕಾಣ್ತಾ ಇದೆ. ಸರ್ಕಾರಕ್ಕೆ ಈ ಮೂಲಕ ಕಡೆಯದಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 5ನೇ ತಾರೀಕು, ಜೂನ್ 5ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನೀವು ಭರ್ತಿ ನೇಮಕಾತಿಗಳನ್ನ ತಡೆಯದೆ ಹೋದ್ರೆ ಜೂನ್ 9 ಬೆಂಗಳೂರಿನಲ್ಲಿ ನಡೆಯುವಂತಹ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶ ಏನಿದೆ, ಆ ಸಂಘರ್ಷ ಸಮಾವೇಶದ ಮೂಲಕ ನಿಮ್ಮ ಸರ್ಕಾರದ ಸಮಾಧಿಯನ್ನು ಮಾಡುವಂತಹ ನಿಮ್ಮ ಪಕ್ಷದ ಭೂಗತದ ಕಾರ್ಯಕ್ರಮವನ್ನ ಈ ನಾಡಿನ ಮಾದಿಗರು ಮಾಡ್ತಾರೆ ಅನ್ನೋ ಎಚ್ಚರಿಕೆಯನ್ನ ಈ ಮೂಲಕ ಕೊಡ್ತಾ, ಜೂನ್ 5ನೇ ತಾರೀಕಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಭರ್ತಿಯನ್ನು ನಿಲ್ಲಿಸಿ ನಿಮ್ಮ ಮುಖ್ಯಮಂತ್ರಿಯ ಮರ್ಯಾದೆಯನ್ನು ಉಳಿಸಿಕೊಳ್ಳಿ. ಜೂನ್ 5ರ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಭರ್ತಿಯನ್ನು ಸ್ಟಾಪ್ ಮಾಡಿ ನಿಮ್ಮ ಪಕ್ಷದ ಗೌರವವನ್ನು ಉಳಿಸಿಕೊಳ್ಳಿ. ಇಲ್ಲಾಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಇಡೀ ರಾಜ್ಯದಾದ್ಯಂತ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡುವಂತಹ ಕೆಲಸವನ್ನ ಈ ಮಾದಿಗ ಸಮುದಾಯ ಮಾಡುತ್ತೆ ಎನ್ನುವಂತ ಎಚ್ಚರಿಕೆಯನ್ನ ಈ ಕನಕಪುರದ ಉಪಮುಖ್ಯಮಂತ್ರಿಗಳ ಗೌರವದಲ್ಲಿ ನಿಂತು ನಾವು ಹೇಳ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಈಗ ಏನಾದಿದ್ರೆ ಈ ಕೂಡಲೇ ಭರ್ತಿಯನ್ನ ಸ್ಟಾಪ್ ಮಾಡಲಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಾಗಮೋಹನ್ ದಾಸ್ ಸಮಿತಿಯವರಿಗೆ, ಆ ಏಕಸದಸ್ಯ ಆಯೋಗದ ಅಧ್ಯಕ್ಷರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ನಿಮಗೆ 2 ತಿಂಗಳಲ್ಲಿ ಈ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕೆಲಸ ಮಾಡಕ್ ಆಗಿದ್ಮೇಲೆ ಯಾಕೆ ವಹಿಸಿಕೊಂಡು ಈ ನಾಡಿಗೆ ಮೋಸ ಮಾಡ್ತಾ ಇದ್ದೀರಿ? ನಾಗಮೋಹನ್ ದಾಸ್ ಅವರೇ, ನೀವು ವರದಿಯನ್ನು ಕೊಡಬಹುದು. ಇವತ್ತು ಈ ದೇಶದಲ್ಲಿ AI ಟೆಕ್ನಾಲಜಿ ಇದೆ, ಡಿಜಿಟಲ್ ಟೆಕ್ನಾಲಜಿಗಳಿದ್ದಾವೆ. ಇದನ್ನೆಲ್ಲ ಬಳಸಿಕೊಂಡು ನೀವು ಈ ದತ್ತಾಂಶವನ್ನು ಸಂಗ್ರಹ ಮಾಡುವಂತ ಕೆಲಸವನ್ನ ಕೇವಲ 1 ವಾರದಲ್ಲಿ ಕೂಡ ಮಾಡೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ನನಗನ್ಸುತ್ತೆ ಇದು ನೇರ ಆರೋಪ. ನಾಗಮೋಹನ್ ದಾಸ್ ಅವರು ಸರ್ಕಾರದ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಈ ಕರ್ನಾಟಕದ ಈ ನೆಲದ ರಾಜಕಾರಣ ಜೊತೆ ಶಾಮೀಲಾಗಿದ್ದಾರೆ. ಇದು ನನ್ನ ನೇರ ಆರೋಪ. ಈ ರಾಜಕಾರಣಿಗಳ ಜೊತೆ ಶಾಮೀಲಾಗಿ ಬಡ್ತಿಗಳನ್ನ ತುಂಬೋದಕ್ಕೆ ಅಗತ್ಯವಾದಂತಹ ಕಾಲಾವಕಾಶಕ್ಕೆ ಈ ನಾಗಮೋಹನ್ ದಾಸ್ ಸಮಿತಿಯವರು ಕಾಲಾವಕಾಶ ಕೇಳ್ತಾ ಇದ್ದಾರೆ. ಸರ್ಕಾರ ಅದನ್ನು ಕೊಡ್ತಾ ಇದೆ. ಪಕ್ಕದ ತೆಲಂಗಾಣ, ಆಂಧ್ರ, ತಮಿಳುನಾಡು, ಹರಿಯಾಣ ಇಲ್ಲೆಲ್ಲ ಒಳ ಮೀಸಲಾತಿ ಜಾರಿ ಕೇವಲ 1-2 ತಿಂಗಳಲ್ಲಿ ಆಗಬಹುದಾದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಏನು ಕಾಯಿಲೆ ಬಂದಿದೆಯಾ? ಸಮಾಜ ಕಲ್ಯಾಣ ಇಲಾಖೆಯವರು ಏನು ಮಣ್ಣು ತಿಂತಾ ಇದ್ದಾರ? ಈ ಸಮೀಕ್ಷೆ 58,000 ನೌಕರರು ಮಾಡುವಂತ ಸಮೀಕ್ಷೆ, ಆದ್ರೆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮ ಹತ್ರ ಈಗಾಗಲೇ ಅವನೂರು ಆಯೋಗದ ವರದಿ ಇತ್ತು.
ಕಾಂತರಾಜ್ ಆಯೋಗದ ವರದಿ ಇತ್ತು, ಮಾಧುಸ್ವಾಮಿ ಆಯೋಗದ ವರದಿ ಇತ್ತು, ಹಾಗೆ ಸದಾಶಿವ ಆಯೋಗದ ವರದಿ ಇತ್ತು. ಈ ಎಲ್ಲಾ ವರದಿಗಳ ಅಂಕಿಅಂಶಗಳನ್ನ ತೆಗೆದ್ರೆ ನಿಮಗೆ ದತ್ತಾಂಶ ಸಿಗ್ತಾ ಇತ್ತು. ಇರುವಂತಹ ದತ್ತಾಂಶವನ್ನು ಬಿಟ್ಟು ಹೊಸ ಸಮೀಕ್ಷೆಗೆ ಹೋಗಿದ್ದೀರಿ ಅಂದ್ರೆ ನಿಮ್ಮದು ಮೋಸಗಾರ ಮತ್ತು ನಯವಂಚಕರ ಸರ್ಕಾರ. ನಿಮ್ಮ ಕಾಂಗ್ರೆಸ್ ಪಕ್ಷವನ್ನ ಇನ್ನು ಮುಂದೆ ಈ ರಾಜ್ಯದ ಮಾದಿಗರು ನಂಬಲ್ಲ. ಇಡೀ ರಾಜ್ಯದಲ್ಲಿ ನಿಮ್ಮ ಪಕ್ಷ ಸರ್ವನಾಶ ಆಗುತ್ತೆ. ಖಂಡಿತವಾಗಲೂ ಮಾದಿಗ ಸಮುದಾಯ ನಿಮ್ಮ ಪಕ್ಷವನ್ನ ಸರ್ವನಾಶ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಎಚ್ಚರಿಕೆಯನ್ನ ಈ ಮೂಲಕ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಇನ್ನು ಮುಂದಿನ ಹೋರಾಟ ಜೂನ್ 9 ಬೆಂಗಳೂರು. ಆ ಬೆಂಗಳೂರಿನ ಸಮಾವೇಶಕ್ಕೆ ಕನಕಪುರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಎಚ್ಚರಿಕೆಯನ್ನು ಕೊಡಬೇಕು ಅಂತ ತಮ್ಮೆಲ್ಲರೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್. ಸ್ವಲ್ಪ ಸರಿ ಸೈಡ್ ಬರೋದು.